ಬೆಳಿಗ್ಗೆ 5 ಗಂಟೆಗೆ ಎದ್ದು ಸ್ಮ್ಯಾಕ್ ಡೌನ್ ನ ನೋಡೋಣ ಅಂತ ಓಪನ್ ಮಾಡಿದ್ರೆ ಸ್ಮ್ಯಾಕ್ ಡೌನ್ ಆಗ್ಲೇ ಮುಗ್ದೇ ಹೋಗಿದೆ. ಅದಾದ್ಮೇಲೆ ಗೊತ್ತಾಗ್ತಾ ಇದೆ ಇವತ್ತಿನ ಸ್ಮ್ಯಾಕ್ ಡೌನ್ ಯುರೋಪ್ ಅಲ್ಲಿ ನಮಗೆ ನೋಡೋದಿಕ್ಕೆ ಸಿಗ್ತಾ ಇರೋದು ಅಂತ. ಅಂಡ್ ನಿಜವಾಗ್ಲೂ ಆ ಒಂದು ವಿಚಾರನೇ ಮರ್ತಿದ್ದೀನಿ. ಮಂಡೇ ನೈಟ್ ರೋ ಟೈಮಿಂಗ್ಸ್ ಚೇಂಜ್ ಆಗುತ್ತೆ ಅಂತ ಗೊತ್ತಿತ್ತು ಅಂಡ್ ಅದ್ರ ಬಗ್ಗೆ ತಿಳಿಸ್ಕೊಳ್ಳೋಣ ನಾಳೆ ಅಂತ ಅನ್ಕೊಂಡಿದ್ದೆ. ಬಟ್ ಸ್ಮ್ಯಾಕ್ ಡೌನ್ ಟೈಮಿಂಗ್ಸ್ ಕೂಡ ಚೇಂಜ್ ಆಗಿದೆ, ಯಾಕಂದ್ರೆ ಸ್ಮ್ಯಾಕ್ ಡೌನ್ ಕೂಡ ಯುರೋಪ್ ಅಲ್ಲಿ ನಮಗೆ ನೋಡೋದಿಕ್ಕೆ ಸಿಗ್ತಾ ಇರೋದು. ಅಂಡ್ ಇನ್ ಮುಂದೆ ಕ್ಲಾಶ್ ಇನ್ ಪ್ಯಾರಿಸ್ ಮುಗಿಯೋ ತನಕ ಸ್ಮ್ಯಾಕ್ ಡೌನ್ ಆಗಿ ಮಂಡೇ ನೈಟ್ ರೋ ಟೈಮಿಂಗ್ಸ್ ಗಳು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ, ಇವತ್ತಿನ ಸ್ಮ್ಯಾಕ್ ಡೌನ್ ನ ಮಿಸ್ ಮಾಡ್ಕೊಂಡಿದ್ರೆ ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಬೆಕ್ಕಿ ಲಿಂಚ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬೆಕ್ಕಿ ಲಿಂಚ್ ಅವರು ರಿಂಗಿಗೆ ಬರ್ತಾರೆ ಅಂಡ್ ಇಡೀ ಕ್ರೌಡ್ ಒಂದ್ ರೀತಿ ಬೂ ಮಾಡ್ತಾ ಇರುತ್ತೆ ನಮ್ಮ ಬೆಕ್ಕಿ ಲಿಂಚ್ ಅವರಿಗೆ. ಅಂಡ್ ಆಗ ನಮ್ಮ ಬೆಕ್ಕಿ ಲಿಂಚ್ ಅವರು ಹೇಳ್ತಾರೆ, ಈ ಒಂದು ಜಾಗಕ್ಕೆ ನಾನು ಟಿವಿ ಶೋ ಅಲ್ಲಿ ಬರಬೇಕು ಅಂತ ತುಂಬಾನೇ ಆಸೆ ಇತ್ತು. ಹಿಂದೆ ಲೈವ್ ಇವೆಂಟ್ ಅಲ್ಲೂ ಕೂಡ ಬಂದಿದ್ದೀನಿ ಅಂಡ್ ರ್ಯಾಂಡಿ ಆರ್ಟನ್ ಅವರ ವಿರುದ್ಧ ನಿಂತ್ಕೊಂಡು ಅವರ ವಿರುದ್ಧ ಫೇಸ್ ಟು ಫೇಸ್ ಆಗಿ ಕೂಡ ನಿಂತಿದ್ದೀನಿ. ಬಟ್ ಈಗ ನನಗೆ ಬಂದು ಖುಷಿ ಏನೋ ಆಯ್ತು. ಬಟ್ ನೀವೆಲ್ಲರೂ ಕೂಡ ನನಗೆ ಕೊಡ್ತಿರ್ತಕ್ಕಂತಹ ರಿಯಾಕ್ಷನ್ ನೋಡಿ ನೀವೆಲ್ಲರೂ ಕೂಡ ಇದನ್ನ ಡಿಸರ್ವ್ ಮಾಡೋದಿಲ್ಲ ಅಂತಾನೆ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಈ ಒಂದು ಕ್ರೌಡ್ ವೇಸ್ಟ್ ಅಂತ ನಮ್ಮ ಬೆಕ್ಕಿ ಲಿಂಚ್ ಅವರು ಅಲ್ಲಿನ ಕ್ರೌಡ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಸಡನ್ ಆಗಿ ನಮಗೆ ಸ್ಟಿಫನಿ ಸ್ಟಾಟನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಟಿಫನಿ ಸ್ಟಾಟನ್ ಅವರು ಬಂದು, ನೀನ್ ಯಾರ ಶೋಗೆ ಬಂದು ಏನ್ ಮಾತಾಡ್ತಾ ಇದೀಯಾ ಅಂತ ಸ್ವಲ್ಪ ಯೋಚನೆ ಮಾಡಿ ಮಾತಾಡು ಅಂತ ಮಾತಾಡ್ತಾ ಇರ್ತಾರೆ. ಅಂಡ್ ಸಡನ್ ಆಗಿ ನಮಗೆ ನಾಯಾ ಜಾಕ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನಾಯಾ ಜಾಕ್ಸ್ ಅವರು ಕೂಡ ಬೆಕ್ಕಿ ಲಿಂಚ್ ಅವರ ಜೊತೆ ಸೇರ್ಕೊಂಡು ಇವರಿಬ್ರು ಕೂಡ ಸ್ಟಿಫನಿ ಸ್ಟಾಟನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಇಲ್ಲಿ ನಮ್ಮ ಸ್ಟಿಫನಿ ಸ್ಟಾಟನ್ ಅವರನ್ನ ಕಾಪಾಡೋದಕ್ಕೆ ಜೇಡ್ ಕಾರ್ಗಿಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇಡ್ ಕಾರ್ಗಿಲ್ ಅವರು ಬಂದು ನಾಯಾ ಜಾಕ್ಸ್ ಹಾಗೆ ಬೆಕ್ಕಿ ಲಿಂಚ್ ಅವರಿಂದ ಸ್ಟಿಫನಿ ಸ್ಟಾಟನ್ ಅವರನ್ನ ಕಾಪಾಡ್ತಾರೆ. ಅಂಡ್ ಅದೇ ಒಂದು ಟೈಮ್ ಅಲ್ಲಿ ನಮ್ಮ ನಿಕ್ ಆಲ್ಡಿಸ್ ಅವರು ಬಂದು, ಓಕೆ ಬೆಕ್ಕಿ ಲಿಂಚ್, ನಾನು ನಿನಗೆ ಇಲ್ಲಿ ಬಂದು ಒಂದು ಪ್ರೋಮೋನ ಕಟ್ ಮಾಡೋದಕ್ಕೆ ಅವಕಾಶನ ಕೊಟ್ಟೆ, ಬಟ್ ನೀನ್ ಇಲ್ಲಿಗೆ ಬಂದು ನನ್ನ ಕ್ರೌಡ್ ನೇ ಅವಮಾನ ಮಾಡಿದೆ ಅಲ್ವಾ. ಸೊ ನಾನಿವಾಗ ಇನ್ನ ಒಂದು ಅವಕಾಶನ ತಗೊಳ್ತಾ ಇದ್ದೀನಿ. ಆಡಮ್ ಪಿಯರ್ಸ್ ಅವರ ಬಳಿ ಮಾತಾಡಿ ಅದೇನಪ್ಪಾ ಅಂದ್ರೆ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ನಿಮ್ಮ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಸೆಟ್ ಮಾಡ್ತಾ ಇದ್ದೀನಿ ಅಂತ ನಮ್ಮ ನಿಕ್ ಆಲ್ಡಿಸ್ ಅವರು ಅನೌನ್ಸ್ ಮಾಡ್ತಾರೆ. ಇದಾದ್ಮೇಲೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮೋಟಾರ್ ಸಿಟಿ ಮಷಿನ್ ಗನ್ ವರ್ಸಸ್ ಮಿಸ್ ಆಗಿ ಕಾರ್ಮೆಲೋ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಮಿಸ್ ಆಗಿ ಕಾರ್ಮೆಲೋ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜಿಮ್ಮಿ ಊಸೋ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅಂಡ್ ಇವತ್ತು ನಮ್ಮ ಊಸೋಸ್ ಗಳ ಬರ್ತಡೆ. ಮೊದಲನೇದಾಗಿ ಅವರಿಗೆ ಹ್ಯಾಪಿ ಬರ್ತ್ಡೇ ನ ವಿಶ್ ಮಾಡೋಣ. ಅಂಡ್ ಅಲ್ಲಿಗೆ ನಮ್ಮ ಸ್ಯಾಮಿ ಝೈನ್ ಅವರು ಬರ್ತಾರೆ. ಸ್ಯಾಮಿ ಝೈನ್ ಅವರು ಜಿಮ್ಮಿ ಊಸೋನ ಆಗ್ ಮಾಡಿ ಮೊದಲನೇದಾಗಿ ಅವರಿಗೆ ಬರ್ತ್ಡೇ ವಿಶಸ್ ನ ತಿಳಿಸಿ, ನೀವಿಬ್ರು ಕೂಡ ಪೇರೆಂಟ್ಸ್ ಆಗ್ತಾ ಇದ್ದೀರಾ, ನಿಜವಾಗ್ಲೂ ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ಅಂಡ್ ಈಗ ಬ್ಲಡ್ ಲೈನ್ ಇನ್ನೂ ಕೂಡ ದೊಡ್ಡದಾಗಿ ಬೆಳೀತಾ ಇದೆ. ಅಂಡ್ ನಾನು ನಿನ್ನ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ. ಆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ನಿನಗೆ ಪಾಪು ಆದಾಗ ಆ ಪಾಪುಗಳಿಗೆ ಸ್ಯಾಮಿ ಝೈನ್ ಕೂಡ ನಿನ್ನ ಅಂಕಲ್ ಅಂತ ಹೇಳ್ಬೇಕು ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಜಿಮ್ಮಿ ಊಸೋಗೆ ಹೇಳ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಸೋಲೋ ಸಿಕೋವಾ ಹಾಗೆ ಅವರ MFT ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೋಲೋ ಸಿಕೋವಾ ಅವರು ಬಂದು, ಜಿಮ್ಮಿ ಊಸೋ, ನಿನ್ನ ಮಗನ ಬಳಿ ಬಹಳಷ್ಟು ಜನ ಅಂಕಲ್ಸ್ ಗಳು ಆಗ್ತಾರೆ, ಬಟ್ ನೀನು ಇಲ್ಲಿ ಒಂದು ಫೇವರ್ ನ ಮಾಡಬೇಕಾಗುತ್ತೆ ನಿನ್ನ ಮಗಂಗೆ. ಅವನು ಹುಡ್ತಾಗ ಅವನಿಗೆ ನೀನು ನನ್ನ ಹೆಸರನ್ನ ಇಡು ಅಂತ ನಮ್ಮ ಸೋಲೋ ಸಿಕೋವಾ ಅವರು ಜಿಮ್ಮಿ ಊಸೋಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಜಿಮ್ಮಿ ಊಸೋ ಹಾಗೆ ಸ್ಯಾಮಿ ಝೈನ್ ಇಬ್ರು ಕೂಡ ಸೇರ್ಕೊಂಡು ನೋ ಈಟ್ ಅಂತ ಹೇಳಿ, ಸೋಲೋ ಸಿಕೋವಾ ನಿನ್ನ ಹೆಸರನ್ನ ಆ ಮಗಂಗೆ ಇಡೋದ್ರ ಬಗ್ಗೆ ಆಮೇಲೆ ಮಾತಾಡೋಣ, ಸದ್ಯಕ್ಕೆ ನಿನ್ನ ಒಂದು ಚಾಂಪಿಯನ್ಶಿಪ್ ನ ನಾನು ತಗೊಳ್ತೀನಿ ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸೋಲೋ ಸಿಕೋವಾ ಅವರು, ಓಕೆ ಈಗಲೂ ಕೂಡ ನಿನ್ನ ನಾರ್ಮಲ್ ಟಿಪಿಕಲ್ ಅಂಡರ್ ಡಾಗ್ ಅನ್ನೋ ಒಂದು ಸ್ಟೋರಿ ಲೈನ್ ನಡೀತಾ ಇದೆ. ಸೊ ನೀನು ಅಂಡರ್ ಡಾಗ್ ಆಗಿ ನನ್ನ ಮೇಲೆ ಬರ್ತಾ ಇದೆಯಾ, ನಾನು ಮತ್ತೊಮ್ಮೆ ನಿನ್ನ ಸೋಲಿಸ್ತೀನಿ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಸ್ಯಾಮಿ ಝೈನ್ ಅವರು, ನಾನೀಗ ಅಂಡರ್ ಡಾಗ್ ಆಗಿ ನಿನ್ ಜೊತೆ ಬರ್ತಾ ಇಲ್ಲ, ಬದಲಿಗೆ ರಸಲ್ ಮೇನಿಯಾ ಮೈನ್ ಇವೆಂಟರ್ ಆಗಿ ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂಡ್ ಸೋಲೋ ಸಿಕೋವಾ ಅವರು ಅಲ್ಲಿಂದ ಹೊರಟೋಗ್ತಾರೆ. ಏನೇ ಆಗ್ಲಿ ಗೈಸ್, ಈ ಒಂದು ಸೆಗ್ಮೆಂಟ್ ಕೂಡ ಚೆನ್ನಾಗಿತ್ತು. ಇದಾದ್ಮೇಲೆ ನಮಗೆ ಶಾರ್ಟ್ ಫೈರ್ ಹಾಗೆ ಪೈಪರ್ ನೆವಿನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಶಾರ್ಟ್ ಫೈರ್ ಅವರ ಜೊತೆ ನಮ್ಮ ಅಲೆಕ್ಸಾ ಬ್ಲಿಸ್ ಅವರು ಇರಲಿಲ್ಲ. ಅಂಡ್ ಅದರಿಂದಾನೇ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಶಾರ್ಟ್ ಫೈರ್ ಅವರು ಸೋತಿದ್ದಾರೆ. ಅಂಡ್ ಪೈಪರ್ ನೆವಿನ್ ಅವರು ಶಾರ್ಟ್ ಫೈರ್ ಅವರನ್ನ ಪಿನ್ ಮಾಡಿದ್ದಾರೆ. ಆಫ್ ಕೋರ್ಸ್ ಇಂಟರ್ಫರೆನ್ಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ ಫೈರ್ ಹಾಗೆ ಚೆಲ್ಸಿಯ ಗ್ರೀನ್ ಅವರ ಕಡೆಯಿಂದ. ಆದ್ರೂ ಕೂಡ ಪೈಪರ್ ನೆವಿನ್ ಅವರು ಇವತ್ತು ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಶಾರ್ಲೆಟ್ ಫೈರ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ನಿಜವಾಗ್ಲೂ ಬಿಗ್ಗೆಸ್ಟ್ ವಿನ್ ಆಗುತ್ತೆ ಪೈಪರ್ ನೆವಿನ್ ಅವರ ಕರಿಯರ್ ಅಲ್ಲಿ. ಇದಾದ್ಮೇಲೆ ನಮಗೆ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಜಾನ್ ಸಿನಾ ಅವರ ಎಂಟ್ರಿಗೆ ಅಲ್ಲಿನ ಕ್ರೌಡ್ ಮಾತ್ರ ಸಿಕ್ಕಾಪಟ್ಟೆ ಜೋಶಿಗೆ ಬಂದ್ಬಿಡ್ತಾರೆ. ಅಂಡ್ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಸ್ಮ್ಯಾಕ್ ಡೌನ್ ನ ಇಂಪಾರ್ಟೆಂಟ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಕ್ರೌಡ್ ಪಾತ್ರ ಮಾತ್ರ ತುಂಬಾನೇ ಅದ್ಭುತವಾಗಿತ್ತು. ಯಾಕಂದ್ರೆ ಈ ಒಂದು ಕ್ರೌಡ್ ಯುರೋಪಿಯನ್ ಕ್ರೌಡ್ ಆಗಿತ್ತು. ನಮ್ಮ ಜಾನ್ ಸಿನಾ ಅವರು ಬರ್ತಾರೆ ಅಂಡ್ ಕ್ರೌಡ್ ಚಿಯರ್ಸ್ ಮಾಡ್ತಾ ಇರುತ್ತೆ. ಅಂಡ್ ಅದನ್ನೆಲ್ಲ ಕೇಳಿಸ್ಕೊಂಡು ನಮ್ಮ ಜಾನ್ ಸಿನಾ ಅವರು ಎಂಜಾಯ್ ಮಾಡ್ತಾ ಮೈಕ್ ನ ತಗೋತಾರೆ. ಸಡನ್ ಆಗಿ ನಮಗೆ ಲೋಗನ್ ಪಾಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಲೋಗನ್ ಪಾಲ್ ಅವರು ಬಂದ್ ಕೂಡಲೇ ಇಡೀ ಕ್ರೌಡ್ ಬೂ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಅಂಡ್ ಲೋಗನ್ ಪಾಲ್ ಅವರು ಕೂಡ ಇಲ್ಲಿ ಜಾನ್ ಸಿನಾ ಹಾಗೆ ಕ್ರೌಡ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಮೊದಲನೇದಾಗಿ ಅವರು ಕ್ರೌಡ್ ನ ಡಿಸ್ರೆಸ್ಪೆಕ್ಟ್ ಮಾಡ್ತಾರೆ.
ಅಂಡ್ ಹೇಳ್ತಾರೆ ಎಲ್ಲರೂ ಕೂಡ ನನ್ನನ್ನ ಔಟ್ ಸೈಡರ್ ಅಂತ ಕರಿತಾ ಇರ್ತೀರಾ, ಬಟ್ ನಾನು ಔಟ್ ಸೈಡರ್ ಅಲ್ಲ. ಬದಲಿಗೆ ಈ 4 ವರ್ಷದಿಂದ ನಾನು ಈ ಒಂದು ಕಂಪನಿಯಲ್ಲಿ ಇದ್ದೀನಿ. ಅಂಡ್ 4 ವರ್ಷದಲ್ಲಿ 23ಕ್ಕೂ ಜಾಸ್ತಿ ಮ್ಯಾಚಸ್ ಗಳಲ್ಲಿ ನಾನು ಕಂಪೀಟ್ ಮಾಡಿದ್ದೀನಿ. ಅಂಡ್ ನಾನು ಫ್ಯೂಚರ್ ಆಫ್ WWE. ಅಂಡ್ ನಾನಂತೂ ಔಟ್ ಸೈಡರ್ ಅಲ್ಲ. ಈ ಜಾನ್ ಸಿನಾ 23 ವರ್ಷ WWE ಕಂಪನಿಯಲ್ಲಿ ಇರಬಹುದು. ಇವನ ಹತ್ರ ಬರೀ 5-6 ಮೂವ್ಸ್ ಗಳಿದೆ. ಬಟ್ ನಾನು ಯಾವ್ದಾದ್ರು ಒಂದು ಮ್ಯಾಚ್ ಗೆ ಹೋದ್ರೆ ಆ ಒಂದು ಮ್ಯಾಚ್ ಅಲ್ಲಿ 100% ನಾ ಕೊಡಬೇಕು ಅಂತ ಅನ್ಕೋತೀನಿ. ಅಂಡ್ ಅದರಿಂದಾನೇ ನಾನು ಈ ಒಂದು ಕಂಪನಿಯ ಬೆಸ್ಟ್ ಸೂಪರ್ ಸ್ಟಾರ್ ಅಂತ ನಮ್ಮ ಲೋಗನ್ ಪಾಲ್ ಅವರು ಜಾನ್ ಸಿನಾ ಹಾಗೆ ಕ್ರೌಡ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಜಾನ್ ಸಿನಾ ಅವರು ಮೈಕ್ ನ ತಗೊಂಡು ಲೋಗನ್ ಪಾಲ್ ಅವರನ್ನ ರೋಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವ್ರು ಹೇಳ್ತಾರೆ, ನೀನು ಈ ಒಂದು ಕಂಪನಿಯಲ್ಲಿ ಕೇವಲ 23 ಮ್ಯಾಚಸ್ ಗಳಲ್ಲಿ ಮಾತ್ರ ಕಂಪೀಟ್ ಮಾಡಿದ್ಯಾ, ಬಟ್ ನಾನು ಈ ಒಂದು ಕಂಪನಿಯಲ್ಲಿ 23 ವರ್ಷದಿಂದ ಇದ್ದೀನಿ. ಅಂಡ್ ಈ ಒಂದು ಜಾಗನ ನೀನು ನಿನ್ನ ಮನೆ ಅಂತ ಕರೆದೆ ಅಲ್ವಾ? ನಿಜವಾಗ್ಲೂ ಇದು ಯಾರ ಮನೆನೂ ಕೂಡ ಅಲ್ಲ, ಬದಲಿಗೆ ಇದು ಕ್ರೌಡ್ ನ ಮನೆ. ಇಲ್ಲಿಗೆ ನಾನು ಮುಂದೆನೂ ಕೂಡ ಬಂದಿದ್ದೆ. ಅಂಡ್ ಅದು ಒಂದು ಲೈವ್ ಇವೆಂಟ್ ಅಲ್ಲಿ ಬಂದಿದ್ದೆ. ನಾನು ಆಗ ಶೇಮಸ್ ಅವ್ರನ್ನ ಫೇಸ್ ಮಾಡಿದ್ದೆ. ಅಂಡ್ ಆಗ ನನ್ನ ಆಸೆ ಇತ್ತು, ಈ ಒಂದು ಕ್ರೌಡ್ ಟಿವಿ ಇವೆಂಟ್ ನ ಡಿಸರ್ವ್ ಮಾಡ್ತಾರೆ ಅಂತ. ಅಂಡ್ ಈಗ ಅವರು ತಗೊಂಡು ಬಂದಿದ್ದಾರೆ. ಅಂಡ್ ಈಗ ನೀನು ಇಲ್ಲಿಗೆ ಬಂದು ಇವರನ್ನ ಅವಮಾನ ಮಾಡ್ತಾ ಇದೀಯಾ. ನಿಜವಾಗ್ಲೂ ನಾನು ಒಪ್ಕೋತೀನಿ, ನೀನು ಮಲ್ಟಿಪಲ್ ಚಾಂಪಿಯನ್ ಆಗುವಂತಹ ಕೇಪಬಲ್ ಇರ್ತಕ್ಕಂಥವನು, ನೀನು ಫ್ಯೂಚರ್ ಆಫ್ WWE ಆಗುವಂತಹ ಕೇಪಬಲ್ ಇರ್ತಕ್ಕಂಥವನು. ಬಟ್ ನಾನು ಆ ರೀತಿ ಅನ್ಕೊಂಡಿದ್ದ ಅಷ್ಟೇ. ಬಟ್ ನೀನೀಗ ಬಂದು ಇಲ್ಲಿ ಎಲ್ಲರನ್ನು ಕೂಡ ಡಿಸ್ರೆಸ್ಪೆಕ್ಟ್ ನ ಮಾಡೋದನ್ನ ನೋಡಿದ್ರೆ ನೀನು ಒಬ್ಬ ಬುಲ್ಶಿಟ್ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ನಮ್ಮ ಜಾನ್ ಸಿನಾ ಅವರು ಲೋಗನ್ ಪಾಲ್ ಅವ್ರನ್ನ ರೋಸ್ಟ್ ಮಾಡ್ತಾರೆ. ಅಂಡ್ ಹೇಳ್ತಾರೆ, ನೀನು ಬಂದಾಗ ನಾವು ನಿಮ್ಮನ್ನ ವೆಲ್ಕಮ್ ಮಾಡ್ಕೊಂಡ್ವಿ, ನೀನು ಅದ್ಭುತವಾದ ಟ್ಯಾಲೆಂಟ್ ಅಂತ ನಮಗೆ ಅನ್ನಿಸ್ತಾ ಇತ್ತು, ಬಟ್ ನೀನು ನಮ್ಮನ್ನ ಯೂಸ್ ಮಾಡ್ಕೊಂಡೆ. ನೀನು ನಿನ್ನ ಕಿತ್ತೋಗಿರ್ತಕ್ಕಂತಹ ಪ್ರೈಮ್ ನ ಅಡ್ವರ್ಟೈಸ್ ಮಾಡೋದಕ್ಕೆ, ಪ್ರಮೋಟ್ ಮಾಡೋದಕ್ಕೆ ಈ ಒಂದು ಕಂಪನಿನ ಯೂಸ್ ಮಾಡ್ಕೊಂಡೆ ಅಂತ ನಮ್ಮ ಜಾನ್ ಸಿನಾ ಅವರು ಪ್ರೈಮ್ ನೆಲ್ಲದನ್ನು ಕೂಡ ಕೆಳಗಡೆ ಬೀಳಿಸ್ಬಿಡ್ತಾರೆ. ಅಂಡ್ ರಿಂಗ್ ಮೇಲೆ ಬಂದಾಗ ನಮ್ಮ ಲೋಗನ್ ಪಾಲ್ ಅವರಿಗೆ ತುಂಬಾನೇ ಕೋಪ ಇರುತ್ತೆ. ಅವರು ಜಾನ್ ಸಿನಾ ಅವ್ರನ್ನ ಪುಷ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ನಮ್ಮ ಜಾನ್ ಸಿನಾ ಅವರು ಹಂಗೆ ಅದನ್ನ ಡಾಚ್ ಮಾಡಿ ಲೋಗನ್ ಪಾಲ್ ಅವರಿಗೆ ಒಂದು ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಕನೆಕ್ಟ್ ಮಾಡ್ತಾರೆ. ಏನೇ ಆಗ್ಲಿ ಗಾಯ್ಸ್, ಈ ಒಂದು ಪ್ರೋಮೋ ಬ್ಯಾಟಲ್ ಕೂಡ ಅದ್ಭುತವಾಗಿತ್ತು. ಅಂಡ್ ಇದರಲ್ಲಿ ಕ್ರೌಡ್ ರಿಯಾಕ್ಷನ್ ಮಾತ್ರ ಇನ್ನೂ ಕ್ರೇಜಿ ಆಗಿತ್ತು. ಇದಾದ್ಮೇಲೆ ನಮಗೆ MFT ವರ್ಸಸ್ ಸ್ಟ್ರೀಟ್ ಪ್ರಾಫಿಟ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಜೆಸಿ ಮ್ಯಾಟಿಯೋ ಹಾಗೆ ಟೋಂಗಲೋವಾ ಅವರು ಈ ಒಂದು ಮ್ಯಾಚ್ ಅಲ್ಲಿ MFT ಕಡೆಯಿಂದ ರೆಸಲ್ ಮಾಡ್ತಾ ಇರ್ತಾರೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರ್ದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಫ್ಕೋರ್ಸ್ ರಿಂಗ್ ಔಟ್ ಸೈಡ್ ಕಡೆಯಿಂದ ಸೋಲೋ ಸಿಕೋವಾ ಹಾಗೆ ನಮ್ಮ ಟಲ್ಲಾ ಟೋಂಗಾ ಅವರ ಇಂಟರ್ಫರೆನ್ಸ್ ಗಳು ಕೂಡ ಆಗ್ತಾ ಇರುತ್ತೆ. ಅಂಡ್ ಅಲ್ಲಿ ಸಡನ್ ಆಗಿ ನಮ್ಮ ಜಿಮ್ಮಿ ಊಸೋ ಅವರು ಚೇರ್ ತಗೊಂಡು ಬಂದು ಟಲ್ಲಾ ಟೋಂಗಾ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಟ್ ಟಲ್ಲಾ ಟೋಂಗಾ ಅವರಿಗೆ ಅದರಿಂದ ಏನು ಕೂಡ ಜಾಸ್ತಿ ಏಟ್ ಆಗೋದಿಲ್ಲ. ಅವರು ಜಿಮ್ಮಿ ಊಸೋ ಅವರ ಮೇಲೆನೆ ಅಟ್ಯಾಕ್ ಮಾಡಿಕೊಂಡು ಕ್ರೌಡ್ ಕಡೆಯಿಂದ ಜಿಮ್ಮಿ ಊಸೋ ಹಾಗೆ ಟಲ್ಲಾ ಟೋಂಗಾ ಅವರು ಹೊರಟೋಗ್ತಾರೆ. ಇದಾದ್ಮೇಲೆ ಸೋಲೋ ಸಿಕೋವಾ ಅವರು ಇಂಟರ್ಫೈರ್ ಮಾಡೋದಕ್ಕೆ ಶುರು ಮಾಡಿದಾಗ ಸ್ಯಾಮಿ ಝೈನ್ ಅವರು ಬಂದು ಸೋಲೋ ಸಿಕೋವಾ ಅವರ ಮೇಲೆ ಅಟ್ಯಾಕ್ ಮಾಡಿ ಸೋಲೋ ಸಿಕೋವಾ ಅವರಿಗೆ ಒಂದು ಹ್ಯಾಲುವಾ ಕಿಕ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಇಲ್ಲಿ ನಮ್ಮ ಸ್ಟ್ರೀಟ್ ಪ್ರಾಫಿಟ್ ಅವರಿಗೆ ಒಂದು ಅವಕಾಶ ಸಿಗುತ್ತೆ. ಅವರು ಜೆಸಿ ಮ್ಯಾಟಿ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಡ್ರೂ ಮ್ಯಾಕಿಂಟೈರ್ ಹಾಗೆ ಲೋಗನ್ ಪಾಲ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಡ್ರೂ ಮ್ಯಾಕಿಂಟೈರ್ ಅವರು ಲೋಗನ್ ಪಾಲ್ ಅವರಿಗೆ ಬೈದು ಬುದ್ಧಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ನಿಜವಾಗ್ಲೂ ನೀನು ಜಾನ್ ಸಿನಾ ಅವರಿಗೆ ಎದುರುಕೊಳ್ತಾ ಇದೀಯಾ, ಅಲ್ಲೇನ್ ಮಾಡ್ದೆ ನೀನು ಸ್ಟೇಜ್ಗೆ ಹೋಗಿ ಜಾನ್ ಸಿನಾ ಅವರ ಕೈಯಲ್ಲಿ ವಧೆ ತಿನ್ಕೊಂಡು ಬಂದಿಯಲ್ಲ, ನೀನ್ ಯಾಕೆ ಜಾನ್ ಸಿನಾ ಅವ್ರನ್ನ ಕಂಡ್ರೆ ಎದುರುಕೋತಾ ಇದೀಯಾ? ಇದು 2010 ಅಲ್ಲ. ಅಂಡ್ ಜಾನ್ ಸಿನಾ ಅವರು ಕೂಡ ಸೂಪರ್ ಸೀನಾ ಆಗಿಲ್ಲ, ಬದಲಿಗೆ ಅವನು ನಾರ್ಮಲ್ ಜಾನ್ ಸಿನಾ. ಅಂಡ್ ಈಗ ಅವನು ತನ್ನ ಪ್ರೈಮ್ ಅಲ್ಲಿ ಇಲ್ಲ, ಬದಲಿಗೆ ನೀನು ನಿನ್ನ ಪ್ರೈಮ್ ಅಲ್ಲಿ ಇರೋದು. ಬಟ್ ಈಗ ಅದಕ್ಕೆಲ್ಲದಕ್ಕೂ ಕೂಡ ನೀನು ರಿವೆಂಜ್ ನ ತೀರಿಸಿಕೊಳ್ಳಬೇಕು. ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲೇ ಜಾನ್ ಸಿನಾ ಅವರು ನಿನ್ನ ರಿಂಗ್ ಅಲ್ಲಿ ಅವಮಾನ ಮಾಡಿದ್ರಲ್ಲ, ಅದಕ್ಕೆ ಹೇಗಾದ್ರೂ ಆಯ್ತು, ನೀನು ರಿವೆಂಜ್ ನ ತೀರಿಸಿಕೊಳ್ಳಬೇಕು ಅಂತ ನಮ್ಮ ಡ್ರೂ ಮ್ಯಾಕಿಂಟೈರ್ ಅವರು ಲೋಗನ್ ಪಾಲ್ ಅವರಿಗೆ ಬುದ್ಧಿ ಹೇಳ್ತಾರೆ. ಇದಾದ್ಮೇಲೆ ನಮಗೆ ಅಲಿಸ್ಟರ್ ಬ್ಲಾಕ್ ಹಾಗೆ ಆರ್ಟ್ರುತ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬೇಕಾಗಿರುತ್ತೆ. ನಮ್ಮ ಅಲಿಸ್ಟರ್ ಬ್ಲಾಕ್ ಅವರು ತನ್ನ ಎಂಟ್ರಿನೂ ಕೂಡ ಮಾಡಿರ್ತಾರೆ. ಸಡನ್ ಆಗಿ ಆರ್ಟ್ರುತ್ ಅವರ ಒಂದು ವಿಡಿಯೋ ಪ್ಲೇ ಆಗುತ್ತೆ. ಅಂಡ್ ಅದರಲ್ಲಿ ನಮ್ಮ ಆರ್ಟ್ರುತ್ ಅವರು ಹೇಳ್ತಾರೆ, ನನ್ನ ಹತ್ರ ಒಂದು ಗುಡ್ ನ್ಯೂಸ್ ಇದೆ, ಅದೇ ರೀತಿ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ. ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ, ನಾನು ಇನ್ನೂ ಕೂಡ ಸ್ಮ್ಯಾಕ್ ಡೌನ್ ಗೆ ರೀಚ್ ಆಗಿಲ್ಲ, ಯಾಕಂದ್ರೆ ನಾನು ಜಾಗನ ಕನ್ಫ್ಯೂಸ್ ಮಾಡ್ಕೊಂಡು ಈಗ ಬೇರೆ ಕಡೆ ಬಂದು ಲ್ಯಾಂಡ್ ಆಗ್ಬಿಟ್ಟಿದ್ದೀನಿ. ಅಂಡ್ ನಾನು ಅಲ್ಲಿಗೆ ಈಗ ಬರೋದಕ್ಕೆ ಆಗೋದಿಲ್ಲ. ಅಂಡ್ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ನನ್ನ ಫ್ರೆಂಡು ಈಗ ಸ್ಮ್ಯಾಕ್ ಡೌನ್ ಅಲ್ಲೇ ಇದ್ದಾನೆ. ನನ್ನ ಫ್ರೆಂಡು ನಿನ್ನ ದುಶ್ಮನ್ನು, ಅವನು ನಿನ್ ಜೊತೆ ಮ್ಯಾಚ್ ಆಡೋದಕ್ಕೆ ಕಾಯ್ತಾ ಇದ್ದಾನೆ ಅಂತ ಹೇಳ್ತಾರೆ. ಸಡನ್ ಆಗಿ ನಮಗೆ ಡೇಮಿಯನ್ ಪ್ರೀಸ್ಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಸೀದಾ ಬಂದು ಅಲಿಸ್ಟರ್ ಬ್ಲಾಕ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಬ್ರಾಲ್ ಮುಖಾಂತರನೇ ಎಂಡ್ ಆಗುತ್ತೆ. ಸಡನ್ ಆಗಿ ಕಮೆಂಟ್ರಿ ಟೀಮ್ ಅವ್ರನ್ನ ಕ್ಯಾಮ್ರಾ ತೋರಿಸುತ್ತೆ. ಅಂಡ್ ಅಲ್ಲಿಂದಾನೆ ನಮ್ಮ ಡ್ರೂ ಮ್ಯಾಕಿಂಟೈರ್ ಅವರ ಎಂಟ್ರಿ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಡ್ರೂ ಮ್ಯಾಕಿಂಟೈರ್ ಅವರು ಸೀದಾ ಕಮೆಂಟ್ರಿ ಟೇಬಲ್ ಮೇಲೆ ಹತ್ತುತ್ತಾರೆ. ಕೋಡಿ ರೋಡ್ಸ್ ಅವರ ಬಗ್ಗೆ ಯಾವ್ದಾದ್ರು ಮೆಡಿಕಲ್ ಅಪ್ಡೇಟ್ ಇದೆಯಾ ಅಂತ ಕೇಳ್ತಾರೆ. ಅಂಡ್ ಆಗ ನಮ್ಮ ಜೋ ಟೆಸಿಟೋರೈ ಅವರು ಇಲ್ಲ, ಯಾವುದೇ ರೀತಿಯ ಅಪ್ಡೇಟ್ ಬಂದಿಲ್ಲ ಅಂತ ಹೇಳ್ತಾರೆ. ಅಂಡ್
ಆಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರೇ ನಾನೇ ಈಗ ಕೋಡಿ ರೋಡ್ಸ್ ಅವರ ಬಗ್ಗೆ ಒಂದು ಅಪ್ಡೇಟ್ ನ ಹೇಳ್ತೀನಿ. ಆ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಕೋಡಿ ರೋಡ್ಸ್ ಒಬ್ಬ ಬಿಚ್. ನಿಜವಾಗ್ಲೂ ಕೋಡಿ ರೋಡ್ಸ್, ನಾನ್ ನಿನಗೆ ಇನ್ನೂ ಕೂಡ ಸ್ವಲ್ಪ ಟೈಮ್ ನ ಕರುಣಿಸಿದ್ದೀನಿ. ನೀನು ನಿನ್ನ ಚಾಂಪಿಯನ್ಶಿಪ್ ಜೊತೆ ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಟೈಮ್ ಇರಬಹುದು. ನಿನ್ನ ಹೆಂಡತಿನ ಬೆಡ್ ಇಂದ ಒದ್ದು ಹೊರಗಡೆ ಹಾಕು, ನಿನ್ನ ಚಾಂಪಿಯನ್ಶಿಪ್ ಜೊತೆ ನೀನು ಮಲ್ಕೋ, ಅದ್ರ ಜೊತೆ ಸೆಲ್ಫೀಸ್ ಗಳನ್ನ ತಗೋ, ಎಷ್ಟು ಸಾಧ್ಯನೋ ಅಷ್ಟು ನೀನು ನಿನ್ನ ಟೈಮ್ ನ ಚಾಂಪಿಯನ್ಶಿಪ್ ಜೊತೆ ಸ್ಪೆಂಡ್ ಮಾಡು. ಯಾಕಂದ್ರೆ ನಾನು ಬರ್ತಾ ಇದ್ದೀನಿ ಆ ಒಂದು ಚಾಂಪಿಯನ್ಶಿಪ್ ನ ತಗೊಳ್ಳೋದಿಕ್ಕೆ. ನಿಜವಾಗ್ಲೂ ನಾನ್ ನಿನ್ ಮೇಲೆ ಅಟ್ಯಾಕ್ ಮಾಡಿ ಬ್ಯಾಕ್ ಸ್ಟೇಜ್ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಬ್ರು ಕೂಡ ಬಂದು ಕೇಳಲಿಲ್ಲ ನೀನ್ ಯಾಕೆ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿದೆ ಅಂತ. ಯಾಕಂದ್ರೆ ಎಲ್ಲರಿಗೂ ಕೂಡ ನೀನು ಈಗ ಬೇಜಾರಾಗಿದ್ಯಾ, ಎಲ್ಲರೂ ಕೂಡ ನಿನ್ನ ದ್ವೇಷಿಸ್ತಾ ಇದ್ದಾರೆ. ಅಂಡ್ ಅದೇ ರೀತಿ ಈಗ ನಿನ್ ಬಳಿ ಯಾರು ಕೂಡ ಫ್ರೆಂಡ್ಸ್ ಇಲ್ಲ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಹಿಂದೆ ನಮ್ಮ ವೈಪರ್ ರ್ಯಾಂಡಿ ಓಟನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ರ್ಯಾಂಡಿ ಓಟನ್ ಅವರು ಡ್ರೂ ಮ್ಯಾಕೆಂಟೈರ್ ಅವರು ತಿರುಗ್ಲಿ ಅಂತ ಕಾಯ್ತಾ ಇರ್ತಾರೆ. ಡ್ರೂ ಮ್ಯಾಕೆಂಟೈರ್ ಅವರು ತಿರುಗಿದ ಕೂಡಲೇ ರ್ಯಾಂಡಿ ಓಟನ್ ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ RK1 ಕನೆಕ್ಟ್ ಮಾಡ್ತಾರೆ. ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ವೈಪರ್ ರ್ಯಾಂಡಿ ಓಟನ್ ಅವರ ಮ್ಯಾಸಿವ್ ರಿಟರ್ನ್ ನೋಡೋದಕ್ಕೆ ಸಿಕ್ಕಿದೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಬೆಕ್ಕಿ ಲಿಂಚ್ ಅಂಡ್ ನಾಯಾ ಜಾಕ್ಸ್ ವರ್ಸಸ್ ಜೇಡ್ ಕಾರ್ಗಿಲ್ ಹಾಗೆ ಸ್ಟಿಫನಿ ಸ್ಟಾಟನ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡೀಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇಡ್ ಕಾರ್ಗಿಲ್ ಅವರು ನಾಯಾ ಜಾಕ್ಸ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ತಮ್ಮ ಟೀಮಿಗೆ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಓಕೆ, ಶೋ ಮುಗೀತು. ಇದೇ ಮೈನ್ ಇವೆಂಟ್. ಯಾವಾಗ್ಲೂ ಮಾಡೋ ರೀತಿನೇ WWE ಅವರು ಮೈನ್ ಇವೆಂಟ್ ನ ಹಾಳು ಮಾಡೋದ್ರಲ್ಲ ಅಂತ ಅನ್ಕೋತಾ ಇದ್ದೆ. ಸಡನ್ ಆಗಿ ಶೋ ಮುಗಿಯೋ ಟೈಮಲ್ಲಿ ನಮ್ಗೊಂದು ಸೆಗ್ಮೆಂಟ್ ನೋಡೋದಿಕ್ಕೆ ಸಿಗುತ್ತೆ. ನಮ್ಮ ಜಾನ್ ಸಿನಾ ಅವರು ತನ್ನ ಲಾಕರ್ ರೂಮ್ ಇಂದ ಹೊರಗಡೆ ಬರ್ತಾ ಇರ್ತಾರೆ. ಬಟ್ ಅವ್ರ ಎದುರಿಗೆ ನಮ್ಮ ನಿಕ್ ಆಲ್ಡಿಸ್ ಅವರು ಬಂದು ಜಾನ್ ಸಿನಾ ನನಗೆ ಬ್ರಾಕ್ ಲೆಸ್ನರ್ ಅವರಿಂದ ಒಂದು ಮೆಸೇಜ್ ಬಂದಿದೆ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಲೋಗನ್ ಪಾಲ್ ಅವರು ಬಂದು ಜಾನ್ ಸಿನಾ ಅವರಿಗೆ ಒಂದು ಪಂಚ್ ನ ಹೊಡಿತಾರೆ. ಅಂಡ್ ನಿಕ್ ಆಲ್ಡಿಸ್ ಅವರು ಲೋಗನ್ ಪಾಲ್ ಅವ್ರನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಅಂಡ್ ಜಾನ್ ಸಿನಾ ಅವ್ರನ್ನ ನೋಡೋದಕ್ಕೆ ನಮ್ಮ ನಿಕ್ ಆಲ್ಡಿಸ್ ಅವರು ಬರ್ತಾರೆ. ಸೊ ಲೋಗನ್ ಪಾಲ್ ಅವರು ಎಂಡಿಂಗ್ ಅಲ್ಲಿ ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಬಟ್ ಅದು ವಿಚಾರ ಅಲ್ಲ. ಆ ವಿಚಾರ ಏನಪ್ಪಾ ಅಂದ್ರೆ ನಿಕ್ ಆಲ್ಡಿಸ್ ಅವರಿಗೆ ಬ್ರಾಕ್ ಲೆಸ್ನರ್ ಅವರು ಒಂದು ಮೆಸೇಜ್ ನ ಕಳಿಸಿದ್ದಾರೆ. ಆ ಒಂದು ಮೆಸೇಜ್ ಏನು ಅನ್ನೋದೇ ತುಂಬಾನೇ ಇಂಟ್ರೆಸ್ಟಿಂಗ್ ವಿಚಾರ. ಅಂಡ್ WWE ಅವರು ಈ ರೀತಿ ಸಸ್ಪೆನ್ಸ್ ಮುಖಾಂತರ ಸ್ಮ್ಯಾಕ್ ಡೌನ್ ನ ಎಂಡ್ ಮಾಡಿದ್ರು. ನಿಜವಾಗ್ಲೂ ಆ ಒಂದು ಎಂಡಿಂಗ್ ಇಂದನೇ ಇವತ್ತಿನ ಸ್ಮ್ಯಾಕ್ ಡೌನ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದ್ದು. ಓವರ್ ಆಲ್ ಸ್ಮ್ಯಾಕ್ ಡೌನ್ ನ ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ. ಇವತ್ತಿನ ಸ್ಮ್ಯಾಕ್ ಡೌನ್ ಗೆ ನಾನು 4.5 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಏನ್ ಅನ್ನಿಸ್ತು ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.